ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಾರತದ ಪ್ರಾಕೃತಿಕ ವಿಭಾಗಗಳ 2ನೇ ತರಗತಿ ಆಗ್ತದೆ. ಈ ಒಂದು ತರಗತಿಯೊಳಗೆ ಉತ್ತರದ ಒಂದು ಮಹಾ ಮೈದಾನದ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾವೆ. ಏನು ಉತ್ತರದ ಮಹಾ ಮೈದಾನ ಅಂತ ನೋಡೋದಾದ್ರೆ, ಏನು ಉತ್ತರ ಭಾರತದ ಮಹಾ ಮೈದಾನವನ್ನು ಏನಂತ ಕರಿತಾವಪ್ಪ ಅಂದ್ರೆ ಸಟ್ಲೇಜ್ ಗಂಗಾ ಮೈದಾನ ಅಂತ ಕರಿತಾ ಹೋಗ್ತೀವಿ. ಯಾವುದು ಏನು ಉತ್ತರ ಭಾರತ ಮೈದಾನವನ್ನು ಏನಂತ ಕರಿತಾವಪ್ಪ ಅಂದ್ರೆ ಸಟ್ಲೇಜ್ ಗಂಗಾ ಮೈದಾನ ಅಂತ ಕರಿತಾ ಹೋಗ್ತೀವಿ. ಇದು ಉತ್ತರದಲ್ಲಿ ಹಿಮಾಲಯ ಪರ್ವತಗಳು ಹಾಗೂ ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಕಂಡು ಬರ್ತಾ ಹೋಗ್ತೈತಿ. ಏನು ಉತ್ತರದೊಳಗೆ ಹಿಮಾಲಯ ಪರ್ವತಗಳು ಮತ್ತು ದಕ್ಷಿಣದೊಳಗೆ ಪರ್ಯಾಯ ಪ್ರಸ್ಥಭೂಮಿಗಳ ನಡುವೆ ಈ ಒಂದು ಉತ್ತರದ ಮಹಾ ಮೈದಾನ ಪ್ರದೇಶವನ್ನು ಕಾಣ್ತಾವೆ. ಈ ಒಂದು ಮೈದಾನವು ಪಶ್ಚಿಮದ ಒಂದು ಸಿಂಧೂ ನದಿಯ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆಯವರೆಗೂ ವಿಸ್ತರಿಸೋ ಕಂಡು ಬರ್ತಾ ಹೋಗ್ತೈತಿ. ಅಂದ್ರೆ ಉತ್ತರದ ಮಹಾ ಮೈದಾನವು ಪಶ್ಚಿಮದಲ್ಲಿರುವಂಥ ಸಿಂಧೂ ನದಿಯ ಮೈದಾನದಿಂದ ಹಿಡಿದು ಪೂರ್ವದಲ್ಲಿರುವಂಥ ಬ್ರಹ್ಮಪುತ್ರ ಕಣಿವೆಯವರೆಗೂ ವಿಸ್ತರಿಸಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 2400 ಕಿಲೋಮೀಟರ್ ಉದ್ದವಾಗಿರೋದು ಕಾಣ್ತಾ ಹೋಗ್ತದೆ. ಜೊತೆಗೆ ಈ ಒಂದು ಮೈದಾನವು 70ರಿಂದ 500 ಕಿಲೋಮೀಟರ್ ಅಗಲವಾಗಿರೋದು ಕಂಡು ಬರ್ತಾ ಹೋಗ್ತದೆ. ಈ ಒಂದು ಮೈದಾನವು ಬಹುತೇಕವಾಗಿ ಸಮತಟ್ಟಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಏನು ಈ ಒಂದು ಉತ್ತರದ ಮಹಾ ಮೈದಾನವು ಬಹಳ ಬಹುತೇಕ ಭಾಗ ಏನಿರ್ತೈತಪ್ಪ ಅಂದ್ರೆ ಸಮತಟ್ಟಾದಂಥ ಭಾಗವನ್ನು ಕಂಡು ಬರ್ತಾ ಹೋಗ್ತೈತಿ. ಜೊತೆಗೆ ಉತ್ತರ ಭಾರತವು ಆ ಮೈದಾನವು ನದಿಗಳು ಒತ್ತು ತಂದಂಥ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವಂಥ ಸಂಚಯನ ಮೈದಾನ ಆಗಿದೆ. ವೆರಿ ಇಂಪಾರ್ಟೆಂಟ್. ಉತ್ತರದ ಮಹಾ ಮೈದಾನವು ಈ ಉತ್ತರದ ಭಾರತದ ಮೈದಾನವು ನದಿಗಳು ಒತ್ತು ತಂದು ಹಾಕಿದಂಥ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವಂಥ ಸಂಚಯನ ಮಣ್ಣು ಅಂದ್ರೆ ಫಲವತ್ತಾದ ಮಣ್ಣು ಹಾಕಿದ ಏನು ನದಿಗಳು ತಂದಂಥ ಮಣ್ಣು ಯಾವುದಪ್ಪ ಅಂದ್ರೆ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾದಂಥ ಮೈದಾನ ಯಾವುದಪ್ಪ ಅಂದ್ರೆ ಉತ್ತರದ ಮಹಾ ಮೈದಾನ ಆಗ್ತೈತಿ. ಜೊತೆಗೆ ಅದಕ್ಕೊಂದು ಪ್ರಮುಖವಾಗಿ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಮಾಹಿತಿ ಏನೈತಿ, ಬಂಗಾರ್ ಮತ್ತು ಕದಾರ್ ಅಂತ ನೋಡ್ತಾ ಹೋಗ್ತೀವಿ. ಏನಿದು ಬಬರ್ ಮತ್ತು ಬಂಗಾರ್ ಮತ್ತು ಕದಾರ್ ಅಂತ ನೋಡ್ತಾ ಹೋಗ್ತೀವಿ. ಏನು ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ಮೈದಾನವನ್ನು ಪ್ರವೇಶಿಸುವ ಕಡೆ ಅವುಗಳು ಒತ್ತು ತಂದಂಥ ದಪ್ಪ ಶಿಲಾಚೂರುಗಳನ್ನು ಸಂಚಿಸಿದನೇ ಅಂತ ಕರಿತಪ್ಪ ಅಂದ್ರೆ ಬಬಾರ್. ಅಂದ್ರೆ ದಪ್ಪ ಶಿಲಾಚೂರುಗಳನ್ನು ತಂದಂಥ ಮಣ್ಣನ್ನು ಅಂತ ಕರಿತಪ್ಪ ಅಂದ್ರೆ ಬಬರ್ ಅಂತ ಕರಿತಾ ಹೋಗ್ತೀವಿ. ಪುರಾತನ ಕಾಲದಲ್ಲಿ ಸಂಚಿತವಾಗಿರೋ ಮೆಕ್ಕಲು ಮಣ್ಣನ್ನು ಏನಂತ ಕರಿತಪ್ಪ ಅಂದ್ರೆ ಬಂಗಾರ. ಇದು ಪುರಾತನ ಕಾಲದಾಗ ಬಂದು ಸೇರಿರ್ತೈತಿ. ಇದಕ್ಕೆ ಬಂಗಾರ ಅಂತ ಕರಿತಾ ಹೋಗ್ತೀವಿ. ಇತ್ತೀಚಿನ ಅವಧಿಯಲ್ಲಿ ಸಂಚಯಿತಗೊಂಡ ನಿರ್ಮಿತವಾಗಿರುವಂಥ ಮೆಕ್ಕಲು ಮಣ್ಣನ್ನು ಕದಾರ್ ಅಂತ ಕೇಳ್ತಾರೆ. ಇದು ಹೊಸ್ತಾಗಿ ನೀವು ಅಂದ್ರೆ ಬಾಬಾರ್ ಅಂದ್ರೆ ಏನಪ್ಪ ಅಂದ್ರೆ ನದಿಗಳು ತಂದಂಥ ಮಣ್ಣು ದಪ್ಪ ಶಿಲಾಚೂರುಗಳನ್ನು ಹೊಂದಿರುವಂಥ ಮಣ್ಣನ್ನು ಅಂತ ಕರಿತಾವಪ್ಪ ಅಂದ್ರೆ ಬಾಬಾರ್ ಅಂತ ಕರಿತಾ ಹೋಗ್ತೀವಿ. ಪುರಾತನ ಕಾಲದಲ್ಲಿ ಸಂಚಯಿತವಾಗಿರುವಂಥ ಮಣ್ಣನ್ನು ಬಂಗಾರ ಅಂತ ಕರಿತಾ ಹೋಗ್ತೀವಿ. ಇತ್ತೀಚೆಗೆ ಸಂಚಯಿತವಾಗಿರುವಂಥ ಮೆಕ್ಕಲು ಮಣ್ಣನ ವಲಯವನ್ನು ಅಂತ ಕರಿತೀವಿ ಕದಾರ್ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಇನ್ನೊಂದು ಪ್ರಮುಖ ಮಾಹಿತಿ, ಈ ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರವನ್ನು ಮೊದಲ ಬಾರಿಗೆ ನಿಖರವಾಗಿ ಗುರುತಿಸಿದವರು ಯಾರಪ್ಪ ಅಂದ್ರೆ ರಾಧಾನಾಥ್ ಸಿಕದಾರ್. ಏನು ಈ ಮೌಂಟ್ ಎವರೆಸ್ಟ್ ಐತಲ್ಲ 8848 ಮೀಟ್ರ್ ಐತಂದ್ವಿ. ಸರ್ ಇದನ್ನು ಫಸ್ಟ್ ಯಾರು ಅಳತೆ ಮಾಡಿರ ಅಂತ ಪ್ರಶ್ನೆ ಕೇಳ್ಬೋದು. ಯಾರು? ರಾಧಾನಾಥ್ ಸಿಕದಾರ್ ಅಂತಂದು ಕರಿತಾ ಹೋಗ್ತೀವಿ. ಇವ್ರು ಯಾರಪ್ಪ ಅಂದ್ರೆ ಗ್ರೇಟ್ ಟ್ರಿಕೋನೋಮೆಟ್ರಿಕಲ್ ಸರ್ವೆಯಲ್ಲಿ ಉದ್ಯೋಗಿಯಾಗಿದ್ದರು. ಅಂದ್ರೆ ಗ್ರೇಟ್ ಟ್ರಿಕೋನೋಮೆಟ್ರಿಕಲ್ ಸರ್ವೆಯಲ್ಲಿ ಇವರೊಬ್ಬರು ಉದ್ಯೋಗಿ ಆಗಿರೋದು ಕಂಡು ಬರ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಇದನ್ನು ಚಿತ್ರದ ಮೂಲಕ ಒಂದು ಮಾಹಿತಿ ಕೊಟ್ಬಿಡ್ತಾನೆ. ಏನು ಈ ಉತ್ತರದ ಮೈದಾನವು ನದಿ ಪರ್ವತಗಳಿಂದ ನದಿಗಳಿಂದ ತಂದಂಥ ಸಂಚಯಿಸಿದ ಮಣ್ಣನ್ನು ಅಂತ ಕರಿತಪ್ಪ ಮೆಕ್ಕಲು ಮಣ್ಣು ಅಂತ ಕರಿತಾ ಹೋಗ್ತೀವಿ. ಈ ಮೆಕ್ಕಲು ಮಣ್ಣಿನೊಳಗೆ ಬಾಬರ್, ಬಂಗಾರ್ ಮತ್ತು ಕಾದಾರ್ ಅಂತ ಕರಿತಾ ಹೋಗ್ತೀವಿ. ಈ ಬಾಬರ್ ಅನ್ನೋ ಒಂದು ಪ್ರದೇಶ ಇತ್ತಲ್ಲ, ಈ ಒಂದು ದಪ್ಪ ಶಿಲಾಚೂರುಗಳನ್ನು ಅಂತ ಕರಿತಾವಪ್ಪ ಅಂದ್ರೆ ಬಾಬರ್ ಅಂತ ಕರಿತಾ ಹೋಗ್ತೀವಿ.
ಜೊತೆಗೆ ಈ ಬಾಗಾರ್ ಅಂದರೆ ಏನಪ್ಪ ಅಂದ್ರೆ ಪುರಾತನ ಕಾಲದಲ್ಲಿ ಸಂಚರಿಸಿದ ಮೆಕ್ಕಲು ಮಣ್ಣಿನ ವಲಯವನ್ನು ಬಂಗಾರ ಅಂತ ಕರಿತಾ ಹೋಗ್ತೀವಿ. ಕಾದಾರ್ ಅಂತ ಅಂದರೆ ಏನಪ್ಪ ಅಂದ್ರೆ ಇತ್ತೀಚಿನ ವಲಯದಲ್ಲಿ ಸಂಚರಿಸಿದ ಮೆಕ್ಕಲು ಮಣ್ಣಿನ ವಲಯವನ್ನು ಕಾದಾರ್ ಅಂತ ಕರಿತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಉತ್ತರ ಮಹಾಮೈದಾನದ ಬಗ್ಗೆ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.